ಆಕ್ಚುಲಿ ಕೆ ಅವರು KCET ಮತ್ತು ನೀಟ್ ನ ಪ್ರೊವಿಷನಲ್ ರಿಸಲ್ಟ್ ನ 19ನೇ ತಾರೀಕು ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ರು. ಬಟ್ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ ಮಾಕ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಇದ್ರ ಲಿಂಕ್ ಬೇಕಾದ್ರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಅಥವಾ KE ಹೋಮ್ ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಈ ರಿಸಲ್ಟ್ ಅನೌನ್ಸ್ ಮಾಡಿದಾರಲ್ಲ, ಇವತ್ತಿಂದ ಹಿಡಿದು 20ನೇ ತಾರೀಕುವರೆಗೆ ಏನ್ ಕೊಟ್ಟಿದ್ದಾರೆ, ಮೋಡಿಫಿಕೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಕಾಲೇಜ್ ನ ಆಡ್ ಮಾಡ್ಕೋಬಹುದು, ಅಥವಾ ಡಿಲೀಟ್ ಮಾಡ್ಕೋಬಹುದು, ಅಥವಾ ಆರ್ಡರ್ ನ ಚೇಂಜ್ ಮಾಡ್ಕೋಂತ ಅವಕಾಶವನ್ನ ಕೊಟ್ಟಿದ್ದಾನೆ. ಮತ್ತೆ ಹಿಂದೆ ಯಾರೆಲ್ಲ ಮೆಡಿಕಲ್ ಡೆಂಟಲ್ ಕಾಲೇಜ್ಗಳನ್ನ ಆಡ್ ಮಾಡಿಲ್ಲ, ಇವಾಗ ಕೂಡ ಆಡ್ ಮಾಡ್ಕೊಳ್ಳುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೆ 18ನೇ ತಾರೀಕು ಒಳಗಡೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೀಟ್ ರೋಲ್ ನಂಬರ್ ಹಿಂದೆ ಯಾರೆಲ್ಲ ಲಿಂಕ್ ಮಾಡಿದ್ದಿಲ್ಲ ಮತ್ತೆ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿದ್ದಿಲ್ಲ, ಅವರು ಇವಾಗ 18ನೇ ತಾರೀಕು ಒಳಗಡೆ ರೂಲ್ ನಂಬರ್ ಲಿಂಕ್ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು MBBS ಡೆಂಟಲ್ ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು. ಇದು ಕೈಯಿಂದ ಅಪ್ಡೇಟ್ ಬಂದಿರೋದು. ಮತ್ತೆ ಈ 20ನೇ ತಾರೀಕು ಆದ ನಂತರ ನಿಮ್ಮ ಒಂದು ಫೈನಲ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. KCET ಗಾದ್ರೆ ಸೆಕೆಂಡ್ ರೌಂಡ್, ನೀಟ್ ಗಾದ್ರೆ ಫಸ್ಟ್ ರೌಂಡ್ ನ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಥ್ಯಾಂಕ್ ಯು.